ಹಾಯ್ ಫ್ರೆಂಡ್ಸ್, UK ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮೀಡಿಯಮ್ ಅವಲಕ್ಕಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅವಲಕ್ಕಿಲಿ 3 ಥರ ಬರುತ್ತೆ. ಮೀಡಿಯಮ್ ಒಂದು, ದಪ್ಪ ಅವಲಕ್ಕಿ ಇನ್ನೊಂದು, ಪೇಪರ್ ಅವಲಕ್ಕಿ. ನಾನಿವತ್ತು ಮೀಡಿಯಮ್ ಅವಲಕ್ಕಿನ ಯಾವ ಥರ ಮಾಡೋದು ಅಂತ ಸೂಪರ್ ಟೇಸ್ಟಿಯಾಗಿರುತ್ತೆ. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಬಾಣಲಿಗೆ ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕಡಲೆ ಬೀಜ ಹಾಕ್ಕೊಳ್ಳಿ. ಕಡಲೆ ಬೀಜ ಹಾಕ್ಕೊಂಡು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಅವಲಕ್ಕಿ ಅಂತೂ ಸಖತ್ತಾಗಿ ಟೇಸ್ಟಾಗಿರುತ್ತೆ. ದಪ್ಪ ಅವಲಕ್ಕಿಗಿಂತ ಈ ಅವಲಕ್ಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಉದುರಾಗಿ ಮಾಡ್ಕೋಬೋದು. ಇದನ್ನು ಕೆಂಪದಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಕಡಲೆ ಬೀಜ ಕೆಂಪಗಾಗೈತಿ. ನಾನು ಕಡಲೆಬೇಳೆ ಆಮೇಲೆ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಇದನ್ನು ಆಪ್ಷನಲ್ಲು, ನೀವು ಹಾಕೊಂಡ್ರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಇದನ್ನು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕಡಲೆ ಬೀಜ ಈ ಥರ ಫ್ರೈ ಆಗಬೇಕು ಕೆಂಪಗೆ. ನೋಡಿ, ಫ್ರೈ ಆಗ್ತೈತೆ. ಇವಾಗ ನಾನು ಜೀರಿಗೆ ಸಾಸಿವೆನ ಹಾಕ್ತಾಯಿದ್ದೀನಿ. ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿದಾದ್ಮೇಲೆ ಕರ್ಬೇವು ಸೊಪ್ಪು ಹಾಕ್ಕೊಳ್ಳಿ. ನಾನಿವಾಗ ಕರ್ಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, 2. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮೆಣಸಿನ್ಕಾಯಿನ, ರುಚಿಗೆ ತಕ್ಕಷ್ಟು. ನಾನು 1-2 ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಅದನ್ನು ಫ್ರೈ ಮಾಡ್ಕೊಳ್ಳಿ ಕೆಂಪಗಾಗೋವರೆಗೂ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೀವು ಟೊಮೊಟೊ ಬೇಕಾದರೂ ಹಾಕೋಬೋದು, ಆಪ್ಷನಲ್ಲು. ನಾನು ಹಾಕ್ಕೊಂಡಿಲ್ಲ ಇದರಲ್ಲಿ. ನೀವು ಬೇಕಾದರೆ ಹಾಕೋಬೋದು, ಇನ್ನೂ ಚೆನ್ನಾಗಿರುತ್ತೆ ಇದು. ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಎಣ್ಣೆಲೆಲ್ಲ ಫ್ರೈ ಆಗಬೇಕು. ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಕಲರ್ ಹೆಂಗೆ ಚೇಂಜ್ ಆಗೈತೆ. ಅರಿಶಿನ ಪುಡಿ ಹಾಕೊಂಡ್ಮೇಲೆ ಹಂಗೆ ಬಿಡಿ ಒಂದು 5 ನಿಮಿಷ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಕಡಿಮೆ ಅಂದರೆ ಫ್ರೈ ಮಾಡ್ಬೇಕಾದ್ರೆ ಮತ್ತೆ ಹಾಕ್ಕೋಬೋದು ನೀವು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಾನು 1/4 kg ಅವಲಕ್ಕಿನ ಹಾಕೊಂಡು ಇಟ್ಕೊಂಡಿದ್ದೀನಿ ಸಾಣಿಗೆಯಲ್ಲಿ. ಈ ಥರ ಕೆಳಗಡೆ ನೀರು ಬೀಳೋ ಥರ ನಾನು ಸಾಣಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀರು ಚಿಮ್ಕೊಂಡು ಹೊಡೀರಿ. ಇದನ್ನು ದಪ್ಪ ಅವಲಕ್ಕಿಗಿಂತ ಅದನ್ನು ನೆನೆ ಹಾಕ್ಬೋದು. ಇದನ್ನು ನೆನೆ ಹಾಕಿದ್ರೆ ಚೆನ್ನಾಗಲ್ಲ, ಮುದ್ದೆ ಥರ ಆಗುತ್ತೆ. ಇದನ್ನು ಹಾಗೆ ನೀರು ಇದನ್ನು ತೊಳಿಬೋದು, ಆದರೆ ತೊಳೆದ್ರೆ ಮಿಜ್ಜಿ ಆಗುತ್ತೆ, ಸರಿಯಾಗಿ ಇದು ಆಗೋಲ್ಲ. ನೋಡಿ, ಕೆಳಗಡೆ ನೀರು ಹೆಂಗೆ ಬರ್ತೈತೆ, ಈ ಥರ ನಾನು ಕೆಳಗಡೆ ನೀರು ಹೋಗೋ ಥರ ಸಾಣಿಗೆ ಇಟ್ಕೊಂಡಿದ್ದೀನಿ. ಸಾಣಿಗೆ ಇಟ್ಕೊಂಡು ಮೇಲ್ಗಡೆ ಇದನ್ನು ಸ್ವಲ್ಪ ನೆನೆಸ್ಕೋತಾರ ಮೇಲ್ಗಡೆ ನೀರು ಹಾಕ್ಕೊಂಡು ಇದು ಮಾಡ್ಕೊಳ್ಳಿ. ಉದುರು ಆಗಬೇಕು ಇದು ಮೆತ್ತಿಗೆ. ಒಂದು 5 ನಿಮಿಷ ಬಿಡಿ, ಈ ಥರ ಮಾಡಿ. ಇವಾಗ ನೋಡಿ, ಒಗ್ಗರಣೆ ಒಂದು 5 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡಿದ್ದೀನಿ. ಇವಾಗ ಇಟ್ಕೊಂಡಿರೋ ಅವಲಕ್ಕಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಅವಲಕ್ಕಿಗೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕಲರ್ ಯಾವ ಥರ ಬಂದೈತೆ ಅಂತ. ಇವಾಗ ನಾನು ಟೊಮೊಟೊ ಹಾಕ್ಕೊಂಡಿಲ್ಲ, ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ಹುಳಿ ನೋಡಿ ನೀವು ಹಾಕ್ಕೊಳ್ಳಿ ಸ್ವಲ್ಪ. ನಾನು ಒಂದು ನಿಂಬೆ ಒಂದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ. ಇದು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ನೋಡಿ, ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು. ನೀವು ಟ್ರೈ ಮಾಡ್ಕೊಳ್ಳಿ ಮನೆಯಲ್ಲಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.